समस्तगुणसम्पूर्णं सर्वदोषविवर्जितं लक्ष्मीनारायणं वन्दे भक्ताभीष्टफलप्रदम्। सर्वे वेद ಎಷ್ಟು 20 सर्वकर्ता अनन्तगुणो विष्णुरेव जिज्ञास्य इति भावः। ओम अथ एतदध्यायाद्यर्थस्य भाष्ये स्फुटत्वात् अत्रापि तत्तत्पादान्ते कथनात् आदौ अनुक्तिः। अथ इदाದ್ಮೇಲೆ ಮುಂದಿನ ಘಟ್ಟ ಏತದಧ್ಯಾಯಾದಿ ಅರ್ಥಸ್ಯ ಅಧ್ಯಾಯ ಆದಿ ಶಬ್ದದಿಂದ ಪಾದ ಇತ್ಯಾದಿ ಅಧ್ಯಾಯಗಳು ಪಾದಗಳು ಅದರಲ್ಲಿ ಅವಕ್ಕೆಲ್ಲ ಭಾಷ್ಯ ಸ್ಫುಟತ್ವಾ ಭಾಷ್ಯದಲ್ಲಿ ಸ್ಪಷ್ಟ ಹೇಳಿರೋದ್ರಿಂದ ಅತ್ರಾಪಿ ಇಲ್ಲೂ ಸಹ ತತ್ತತ್ಪಾದಾಂತೆ ಕಥನಾತ್ ಆಯಾ ಪಾದದ ಕೊನೆಯಲ್ಲಿ ಹೇಳ್ತಾ ಇರೋದ್ರಿಂದ ಆದೌ ಅನುಕ್ತಿ ಮೊದಲಿಗೆ ಹೇಳಲಿಲ್ಲ. ಯದ್ವಾ ಒಂದರ್ಥ, ಯದ್ವಾ ಯಾತಕ್ಕೆ ಪ್ರಶ್ನೆ ಬಂತು ಅಂದ್ರೆ ಯಾವುದೇ ಅಧ್ಯಾಯದ ಬಗ್ಗೆ ಹೇಳೋದಕ್ಕೆ ಹೊರಟಾಗ ಅಧ್ಯಾಯದ ಅರ್ಥ ಏನು, ಪಾದದ ಅರ್ಥ ಏನು ಅದೆಲ್ಲ ಹೇಳಬೇಕು. ಯಾಕೆ ಹೇಳಲಿಲ್ಲ ಅಂದ್ರೆ ಭಾಷೆಯಲ್ಲಿ ಹೇಳಿ ಆಗಿದೆ, ಅದಕ್ಕೆ ಹೇಳಲಿಲ್ಲ. ಮತ್ತೆ ಇಲ್ಲೂ ಕೂಡ ತತ್ತತ್ ಪಾದಾಂತೆ ಕಥನಾತ್ ಆದೌ ಅನುಕ್ತಿ, ಪ್ರತಿ ಪಾದದ ಕೊನೆಗೂ ಕೂಡ ಪಾದದ ಅರ್ಥವನ್ನು ಹೇಳೋದ್ರಿಂದ ಇಲ್ಲಿ ಅದನ್ನು ಹೇಳಿಲ್ಲ. ಅಥವಾ ಯದ್ವಾ ಏತದಧ್ಯಾಯಾದಿ ಅರ್ಥೋಕ್ತಿ ಪರತಯ ಪ್ರಸಿದ್ಧೈ ಅನ್ಯವಸ್ತುಷು ಉಚ್ಯತೆ ವಿಷ್ಣುರೇವೈಕಃ ಸರ್ವೈ ಸರ್ವಗುಣತ್ವತಃ ಇತ್ಯೇತತ್ ಪಾದಾಂತಿಮ ತ್ರಿಪಾದೀಂ ಆದೌಪಿ ಆಕೃಷ್ಯ ಯೋಜ್ಯಂ. ಅಥವಾ ಇನ್ನೊಂದು ರೀತಿಯ ಅರ್ಥ, ಏತದಧ್ಯಾಯಾದಿ ಅರ್ಥೋಕ್ತಿ ಪರತಯ, ಏತದಾದವುಗಳ ಅರ್ಥವನ್ನು ಹೇಳೋದಕ್ಕೋಸ್ಕರವಾಗಿ ಕೊನೆಗೆ ಪ್ರಸಿದ್ಧೈರನ್ಯ ವಸ್ತುಷು ಉಚ್ಯತೆ ವಿಷ್ಣುರೇವೈಕಃ ಸರ್ವೈ ಸರ್ವಗುಣತ್ವತಃ ಇತ್ಯಾದಿ ಮಾತುಗಳು ಅನುಭಾಷ್ಯದಲ್ಲಿವೆ. ಇತ್ಯೇತತ್ ಪಾದಾಂತಿಮ ತ್ರಿಪಾದಿ, ಪಾದ ಅಂತಿಮ ತ್ರಿಪಾದಿ, ಪಾದದ ಕೊನೆಯಲ್ಲಿರತಕ್ಕಂಥ ಮೂರು ಪಾದಗಳು ಅಂದ್ರೆ ಪ್ರಸಿದ್ಧೈರನ್ಯ ವಸ್ತುಷು ಒಂದು ಪಾದ, ಆಮೇಲೆ ಉಚ್ಯತೆ ವಿಷ್ಣುರೇವೈಕಃ ಎರಡನೇ ಪಾದ, ಸರ್ವೈ ಸರ್ವಗುಣತ್ವತ ಮೂರನೇದು. ಈ ಮೂರು ಪಾದಗಳನ್ನು ಕೂಡ ಆದೌ ಆಕೃಷ್ಯ ಯೋಚ್ಯ ಮೊದಲಿಗೆ ಸೇರಿಸಿಕೊಂಡು ಓದ್ಬೇಕು, ಅವಾಗ ಎಲ್ಲ ಅರ್ಥರು ಬಂದೋಯ್ತು ಅಂತ. ಅದ್ರ ವಾಕ್ಯ ಯಾವುದೇ ಒಂದು ವಾಕ್ಯ ಕೊಟ್ಟಾಗ ಅದು ಹೇಗೆ ಅರ್ಥ ಮಾಡ್ಕೋಬೇಕು ಎಂಬುದನ್ನ ತೋರಿಸ್ಕೊಡ್ತಾ ಇದ್ದಾರೆ. ಇಂಥ 3-4 ಗ್ರಂಥ ಓದ್ಬಿಟ್ರೆ ಯಾವುದೇ ಒಂದು ಸಂಗ್ರಹ ಗ್ರಂಥಗಳನ್ನ ಸರಿಯಾದ ಸಂಗ್ರಹಗಳನ್ನ ಓದೋ ರೀತಿಯ ತಥಾಹಿ ಏನ್ ಹೇಳಿದಾಯ್ತಿದ್ರಿಂದ ಅಂತ ಪ್ರಶ್ನೆ. ಏನು ಅಂದ್ರೆ ವೈದಿಕಾಹ ಶಬ್ದಾಹ ತಾವತ್ ದ್ವಿವಿಧಾಹ, ಸರಿಯಾದ ನೆನಪಿಟ್ಕೋಬೇಕು. ವೈದಿಕಾಹ ಶಬ್ದಾಹ ತಾವತ್ ದ್ವಿವಿಧಾಹ, ವೈದಿಕ ಶಬ್ದಗಳೆಲ್ಲ ಎರಡು ವಿಧವಾಗಿವೆ. ಏದದ್ದ ವಿಷ್ಣು ತದನ್ಯತ್ರ ಪ್ರಸಿದ್ಧಿ ಭೇದ, ವಿಷ್ಣು ಪ್ರಸಿದ್ಧಿ ತದನ್ಯತ್ರ ಪ್ರಸಿದ್ಧಿ, ವಿಷ್ಣು ವಾಚಕ ಮತ್ತು ವಿಷ್ಣು ವಾಚಕವಲ್ಲದೆ ಇರತಕ್ಕಂಥವುಗಳು ಅಂತೇಳಿ ವೈದಿಕ ಪದಗಳು ಎರಡು ವಿಧ. ಅನ್ಯತ್ರ ಪ್ರಸಿದ್ಧಾಪಿ, ಅನ್ಯತ್ರ ಪ್ರಸಿದ್ಧ ಪದಗಳು ಕೂಡ ಅನ್ಯತ್ರಾಪಿ ಅನ್ಯತ್ರೈವ ಪ್ರಸಿದ್ಧ ಭೇದೇನ ತ್ರಿವಿಧಾಹ, ಅವು ಮೂರು ಭಾಗ. ಅನ್ಯತ್ರ ಪ್ರಸಿದ್ಧ ಶಬ್ದಗಳು ಕೂಡ ಮೂರು ಭಾಗ. ಏನಂತ, ಅನ್ಯತ್ರ ಒಂದನೇದು, ಅನ್ಯತ್ರಾಪಿ ಎರಡನೇದು, ಅನ್ಯತ್ರೈವ ಮೂರನೇದು. ಅನ್ಯತ್ರ ಅಂದ್ರೇನು, ಬೇರೆ ಕಡೆಗೆ ಪ್ರಸಿದ್ಧ. ಅನ್ಯತ್ರಾಪಿ ಬೇರೆ ಕಡೆಗೂ ಪ್ರಸಿದ್ಧ, ಅನ್ಯತ್ರೈವ ಬೇರೆ ಕಡೆಗೇ ಪ್ರಸಿದ್ಧ. ಅರ್ಥ ಆಯ್ತಾ? ನೋಡೋದಕ್ಕೆ ಒಂದೇ ಕಣ್ಣ ಕಾಣುತ್ತೆ. ಅನ್ಯತ್ರ ಏನು ವ್ಯತ್ಯಾಸನ ಕಾಣಿಸೋದಿಲ್ಲ, ಸ್ವಲ್ಪ ಓದ್ಕೊಂಡ್ರೆ ವ್ಯತ್ಯಾಸಗೋಸ್ಕರ. ಅನ್ಯತ್ರ ಪ್ರಸಿದ್ಧ ಬೇರೆ ಕಡೆಗೆ ಪ್ರಸಿದ್ಧ, ಅನ್ಯತ್ರಾಪಿ ಬೇರೆ ಕಡೆಗೂ ಪ್ರಸಿದ್ಧ. ಬೇರೆ ಕಡೆಗೂ ಪ್ರಸಿದ್ಧ ಅಂದ್ರೇನು, ವಿಷ್ಣುವಿನಲ್ಲೂ ಪ್ರಸಿದ್ಧ ಬೇರೆ ಕಡೆಗೂ ಪ್ರಸಿದ್ಧ. ಅನ್ಯತ್ರ ಅಂದ್ರೆ ಬೇರೆ ಕಡೆಗೆ ಪ್ರಸಿದ್ಧ. ಇನ್ನು ಕೆಲವು ಅನ್ಯತ್ರೈವ ಪ್ರಸಿದ್ಧ, ಬೇರೆ ಕಡೆಗೇನೇ ಪ್ರಸಿದ್ಧ. ವಿಷ್ಣುವಿನಲ್ಲಿ ಪ್ರಸಿದ್ಧವಾಗ ಚಾನ್ಸೇ ಇಲ್ಲ. ಯಾವುದು? ದುಃಖಿ ವಿಷ್ಣುವನ್ನು ಹೇಳುತ್ತಾ ಇಲ್ಲ, ಅನ್ಯತ್ರೈವ ಪ್ರಸಿದ್ಧ. ಈ ಅಗ್ನಿ ಮೊದಲಾದ ಅಗ್ನಿಯಲ್ಲೂ ಪ್ರಸಿದ್ಧ, ವಿಷ್ಣುವಿನಲ್ಲೂ ಪ್ರಸಿದ್ಧ. ಗೊತ್ತಾಯ್ತಾ? ಉಭಯತ್ರ ಆಯ್ತು. ಈಗ ಇನ್ನು ಕೆಲವು ಅನ್ಯತ್ರಾಪಿ ಆಯ್ತು, ಕೆಲವು ಅನ್ಯತ್ರೈವ ಆಯ್ತು, ಇನ್ನು ಕೆಲವು ಅನ್ಯತ್ರ ಆಕಾಶಾದಿಗಳು ಅಲ್ಲೂ ಇದೆ ಇಲ್ಲೂ ಇದೆ. ಮಾಡಬಹುದು ಬಿಡಬಹುದು, ಮಾಡಬಹುದು ಬರೀ ಬೇರೆ ಕಡೆಗೂ ಕೂಡ ಬೇರೆ ಕಡೆಗೇನೆ. ಈ ಮೂರು ಅರ್ಥ ಇಟ್ಕೊಂಡಾಗ ಮೂರು ವೈದಿಕ ಶಬ್ದಗಳಲ್ಲಿ ಎರಡು ವಿಧ. ಮೊದಲನೇ ವಿಧ ವಿಷ್ಣು ಪ್ರಸಿದ್ಧ, ಎರಡನೇದು ಅನ್ಯತ್ರ ಪ್ರಸಿದ್ಧ. ಅನ್ಯತ್ರ ಪ್ರಸಿದ್ಧ ಮೂರು ವಿಧ. ಅದರಲ್ಲಿ ತೇ ತ್ರಿವಿಧ ಅಪಿ ಅನ್ಯ ವಸ್ತುಷು ಪ್ರಸಿದ್ಧೈರಿತಿ ಸಾಮಾನ್ಯೋಕ್ತ್ಯ ಗೃಹ್ಯಂತೆ. ಆಚಾರ್ಯರು ಪ್ರಸಿದ್ಧೈರನ್ಯ ವಸ್ತುಷು ಅಂತ ಹೇಳಿದ್ರಲ್ಲ, ಇದಿಷ್ಟು ಅರ್ಥ ಬಂದೈತೆ ಅದರಲ್ಲಿ.
ಆಚಾರ್ಯರು ಯಾತಕ್ಕೆ ಹಾಗೆ ಹೇಳ್ತಾರೆ ಅಂದ್ರೆ ಸೂತ್ರಕಾರರು ಭಾಷ್ಯಕಾರರು ಹೇಗೆ ಬರೀತಾರೆ ಯಾವಾಗಲೂ ಬಹಳ ಕನ್ಸೈಸ್ ಆಗಿರುತ್ತೆ. ಅದು ಎಕ್ಸ್ಪ್ಲೇನ್ ಮಾಡ್ಕೋಬೇಕಷ್ಟೇ. ಮೂರರ್ಥನೂ ಬಂದೋಯ್ತು. ಅದು ಉಭಯತ್ರ ಗೊತ್ತಾಯ್ತಾ. ಆಮೇಲೆ ಅನ್ಯತ್ರ, ಆಮೇಲೆ ಅನ್ಯತ್ರ ಇವ. ಅದರಲ್ಲಿ ಉಭಯತ್ರ ಎರಡು ಭಾಗ ಮಾಡಿದ್ರು, ನಾಮಾತ್ಮಕ ಲಿಂಗಾತ್ಮಕ ಅಂತ ಎರಡು ಭಾಗ ಮುಂದೆ ಬರುತ್ತದೆ. ಈಗ ತೇ ತ್ರಿವಿಧ ಅಪಿ ಅನ್ಯ ವಸ್ತುಷು ಪ್ರಸಿದ್ಧೈ ಇದು ಸಾಮಾನ್ಯೋಕ್ತ್ಯ ಗೃಹ್ಯಂತೆ. ಸಾಮಾನ್ಯೋಕ್ತ್ಯ ಅಂದ್ರೇನು? ಜನರಲ್ ಸ್ಟೇಟ್ಮೆಂಟ್. ಅದರಿಂದ ಮೂರು ಬಂದಂತೆ ಆಯಿತು. ತಥಾಚ ಅನ್ಯ ವಸ್ತುಷು ಪ್ರಸಿದ್ಧೈ ಸರ್ವೈ ತ್ರಿವಿಧೈ ನಾಮಲಿಂಗಾತ್ಮಕೈ ಶಬ್ದೈ ಶೇಷ. ಅನ್ಯ ವಸ್ತುಗಳಲ್ಲಿ ಪ್ರಸಿದ್ಧವಾದವುಗಳು ಅಂತಹ ಸರ್ವವಾದ ಎಂಥವು ತ್ರಿವಿಧವಾದಂತಹ ನಾಮಾತ್ಮಕ ಲಿಂಗಾತ್ಮಕ. ನಾಮಾತ್ಮಕ ಅಂದ್ರೇನು? ಹೆಸರು. ಲಿಂಗ ಅಂದ್ರೇನು? ಅದರಲ್ಲಿರ್ತಕ್ಕಂಥ ಗುಣ. ಅದರಿಂದ ಪ್ರಸಿದ್ಧವಾಗಿರುತ್ತೆ. ಶಬ್ದ. ಅಗ್ನಿ ಅಂದ್ರೆ ಏನು? ಅಗ್ನಿ ಅಂತ ಹೆಸರು. ಇನ್ನು ಸುಡುವಿಕೆ ಅಂತ ಗುಣ. ಅದು ಸುಡುವಿಕೆ ಅನ್ನೋದು ಗುಣ, ಅಗ್ನಿ ಅನ್ನೋದು ನಾಮ. ಅದಕ್ಕೆ ನಾಮ ಲಿಂಗ. ತಥಾಚ ಅನ್ಯ ವಸ್ತುಷು ಪ್ರಸಿದ್ಧೈ ಸರ್ವೈ ತ್ರಿವಿಧೈ ನಾಮ ಲಿಂಗಾತ್ಮಕೈ ಶಬ್ದೈ ವಿಶೇಷ. ಸರಿಯಾಗಿ ಓದ್ಕೊಂಡೆ ತತ್ವಪ್ರಕಾಶಕ್ಕೆ ಎಲ್ಲ ನೆನಪಿ ಬರುತ್ತೆ. ಏಕೋ ವಿಷ್ಣುರೇವ ಉಚ್ಯತೆ. ನೋಡೋದಕ್ಕೆ ಏನನ್ನಿಸ್ತು ನಮಗೆ? ವಿಷ್ಣು ಪ್ರಸಿದ್ಧ, ಅನ್ಯತ್ರ ಪ್ರಸಿದ್ಧ. ಸರಿಯಾಗಿ ಓದ್ಕೊಂಡಾಗ ಎಲ್ಲವೂ ಕೂಡ ಯಾರಲ್ಲಿ ಬರುತ್ತೆ? ವಿಷ್ಣುನಲ್ಲೇ ಬರುತ್ತೆ. ಅದು ಇಂಪಾರ್ಟೆಂಟ್. ಮೇಲ್ನೋಟಕ್ಕೆ ಇವೆಲ್ಲ ಶಬ್ದಗಳು ಎರಡು ವಿಧ ಅಂದ್ರೆ ಅಪರೆಂಟ್ಲಿ ಎರಡು ವಿಧ. ಆಕ್ಚುಲಿ ಏನೆಲ್ಲ ಶಬ್ದಗಳು ಕೂಡ ವಿಷ್ಣು ಪರವೇ ಆಗಿವೆ. ಅದೇ ಸರ್ವೈಶ್ಚ ವೈದಿಕ ಪದೈ ಅಪಿ ಲೋಕಶಬ್ದೈ ಮೇಘ ಅಗ್ನಿ ವಾರಿಧಿ ತಲ ರವಾದಿ ಶಬ್ದೈ ಎಲ್ಲ ಕೂಡ ಏನ್ ಹೇಳ್ತಾ ಇವೆ? ವಿಷ್ಣುವನ್ನೇ ಹೇಳ್ತಾ ಇವೆ. ಏಕೋ ವಿಷ್ಣುರೇವ ಉಚ್ಯತೆ ಪ್ರಾಕ್ ಸಮನ್ವಯಾದಿತ್ಯುಕ್ತಮೇವ ಅತ್ರ ಅಧ್ಯಾಯೇ ಪ್ರಪಂಚೇತಿ ಇತ್ಯರ್ಥ. ಮನೆಯಲ್ಲಿ ಬಂದವರು ಹಾಗೇನೆ ವರಾಂಡಕ್ಕೆ ಯಾರು ಬೇಕಾದ್ರೂ ಬರ್ಬೋದು ಎಂಟ್ರಿಗೆ. ಗೊತ್ತಾಯ್ತಾ? ಯಾರು ಬೇಕಾದ್ರೂ ಬರ್ಬೋದು ಅಂದ್ರೆ ಏನರ್ಥ? ಜನಗಳು ಇನ್ನು ಒಳಗೆ ಬರೋ ನೆಸಿಟಿ ಇಲ್ಲ. ಇನ್ನು ಕೆಲವರು ಹಾಲಿ ಬರ್ಬೋದು, ಸ್ವಲ್ಪ ಬೆಟರ್. ಅವರು ಕ್ಲೋಸ್ ಆಗಿದ್ರೆ ಅಲ್ಲಿ ಓಡಾಡ್ಬೋದು. ಅದಕ್ಕೆ ದೇವ್ರ ಮನೆ ಅಡಿಗೆ ಮನೆಗಳಿಗೆಲ್ಲ ಪ್ರವೇಶ ಇಲ್ಲ. ಅಡಿಗೆ ಮನೆ ಇರೋದಿಲ್ಲ ಆದ್ರಿಂದ ಪ್ರವೇಶ ಇಲ್ಲ, ದೇವ್ರ ಮನೆ ಇರೋದಿಲ್ಲ ಅಂದ್ರೆ ಅದಕ್ಕೂ ಪ್ರವೇಶ ಇಲ್ಲ. ಅಕಸ್ಮಾತ್ ಇದ್ರೆ ಉಳಿದವ್ರಿಗೆ ಎಂಟ್ರಿ ಇಲ್ಲ. ಗೊತ್ತಾಯ್ತಾ? ಅವರೇ ಪ್ರವೇಶ ಬರ್ತಕ್ಕಂಥದ್ದು, ಅವರೇ ಮುಟ್ತಕ್ಕಂಥದ್ದು. ಸುಂದರ ಉಳಿದವರು ಮುಟ್ಟಬಹುದು, ಕೆಲವು ಉಳಿದವರೇ ಮುಟ್ಟಬೇಕು. ವ್ಯತ್ಯಾಸ ಇಲ್ಲ. ಈಗ ಈ ರೀತಿ ಹಾಗೆ ಶಬ್ದಗಳು ಹೇಗೋ ಇವೆಲ್ಲ ಏನಿವು? ಅಡಿಗೆ ಮನೆ ಒಂದು ಶಬ್ದ, ಗೊತ್ತಾಯ್ತಾ? ಬಾತ್ರೂಮ್ ಒಂದು ಶಬ್ದ, ಹಾಲ್ ಒಂದು ಶಬ್ದಗಳು ತಾನೆ ಅವೆಲ್ಲ ಕೂಡ. ಆ ಶಬ್ದಗಳಿಗೆ ಉಳಿದವರು ಬರಬಹುದು ಎಂಬ ಅರ್ಥ ಕೊಡುತ್ತೆ. ಆದ್ರೆ ಒಟ್ಟಾಯ್ತು ನೋಡ್ರೆ ಮನೆ ಓನರ್ ಯಾರು? ಬಂದವರು ಯಾರು? ಓನರ್ ಸಾಲ ಇಷ್ಟ ಅಂತ ಇಷ್ಟೆಲ್ಲ ಇದ್ರು ಕೂಡ ಮನೆ ಓನರ್ ಹೆಸರು ಒಂದಿರ್ತೀವಿ. ಯಾರು ಬಂದವರೇ ಹೊರತು ಆಕ್ಚುಲಿ ಏನಲ್ಲ, ಇವ್ರಿಗೆ ಕೂತು ಹೋಗೋರೇ ಹೊರತು ಅಲ್ಲಿ ಇರಾಗಿಲ್ಲ. ಓನರ್ಶಿಪ್ ಇಲ್ಲ ಅವರಿಗೆ. ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಎಲ್ಲಾ ಶಬ್ದಗಳಿಗೆ ಓನರ್ಶಿಪ್ ಇರೋದು ಯಾರಿಗೆ? ವಿಷ್ಣುವಿಗೇನೆ. ವೆರಿ ಇಂಪಾರ್ಟೆಂಟ್. ಸರಿಯಾಗಿ ಓದ್ಕೊಂಡ್ಬಿಟ್ರೆ ಯಾವ ಸಮಸ್ಯೆನೂ ಇಲ್ಲ. ಏಕೋ ವಿಷ್ಣುರೇವ ಉಚ್ಯತೆ ಪ್ರಾಕ್ ಸಮನ್ವಯಾದಿತ್ಯುಕ್ತಮೇವ ಅತ್ರ ಅಧ್ಯಾಯೇ ಪ್ರಪಂಚೇತಿ ಇತ್ಯರ್ಥ. ಏಕೋ ವಿಷ್ಣುರೇವ ಉಚ್ಯತೆ. ವಿಷ್ಣು ಒಬ್ಬನೇ ಹೇಳಲ್ಪಡ್ತಾನೆ. ಪ್ರಾಕ್ ಅದರ ಮುಖ್ಯತಃ ಅಂತ ಪರಮ ಮುಖ್ಯ ವೃತ್ತಿಯಿಂದ ವಿಷ್ಣುವೇ ಹೇಳಲ್ಪಡ್ತಾ ಇದ್ದಾನೆ. ಪ್ರಾಕ್ ಸಮನ್ವಯಾದಿತಿ ಉಕ್ತಮೇವ ಅತ್ರ ಅಧ್ಯಾಯೇ ಪ್ರಪಂಚೇತಿ ಇತ್ಯರ್ಥ. ಹಿಂದೆ ಸಮನ್ವಯಾತೀಕ್ಷತೆ ಅಂತ ಹೇಳಿದ್ರಲ್ಲ, ಹೇಗೆ ಅಂದ್ರೆ ಸಮನ್ವಯ. ಮೇಲ್ನೋಟಕ್ಕೆ ಅದು ಅನಿಸ್ಲಿಲ್ಲ. ಸಮನ್ವಯ ಮಾಡಿದಾಗ ಏನಾಯ್ತು? ಅದು ಹೌದು ಅಂತ ಗೊತ್ತಾಯ್ತು. ಇತ್ಯರ್ಥ. ವಿಷ್ಣು ಪ್ರಸಿದ್ಧ ಇತ್ಯತ್ರಾಪಿ ತತ್ರಾಪಿ ತತ್ರೈವ ಇತಿ ತ್ರೈವಿಧ್ಯ ಸಂಭವೇಪಿ ತತ್ರಾಪಿ ಇತಿ ಮುಕ್ತಾನಾಂ ಅನ್ಯತ್ರಾಪಿ ಇತ್ಯನೇನ ಸಂಗೃಹೀತತ್ವಾತ್ ತತ್ರ ಏವ ಇತಿ ಅವಾಂತರಭೇದಸ್ಯ ತೇಷಾಂ ಅವ್ಯುತ್ಪಾದ್ಯ ಸಮನ್ವಯತ್ವೇನ ಅವಿವಕ್ಷಿತತ್ವಾತ್ ಏಕವಿಧ್ಯಮಿತಿ ಧ್ಯೇಯಂ. ಒಂದು ಪ್ರಶ್ನೆ ಹಾಕೊಂಡು ಉತ್ತರ ಕೊಟ್ಟರು. ವಿಷ್ಣು ಪ್ರಸಿದ್ಧಾ ಶಬ್ದಗಳು ಎರಡು ಹೇಳಿದ್ರು. ಫಸ್ಟ್ ವಿಷ್ಣು ಪ್ರಸಿದ್ಧಾ, ಅನ್ಯತ್ರ ಪ್ರಸಿದ್ಧ ಅಂತೇಳಿ. ಈ ಅನ್ಯತ್ರ ಪ್ರಸಿದ್ಧ ಶಬ್ದಗಳು ಮೂರು ವಿಧ ಅಂತ ಹೇಳಿದ್ರು. ವಿಷ್ಣು ಪ್ರಸಿದ್ಧಾಪಿ, ವಿಷ್ಣುವಿನಲ್ಲಿ ಪ್ರಸಿದ್ಧವಾದವುಗಳು ಕೂಡ ತತ್ರ ಅವನಲ್ಲಿ, ತತ್ರಾಪಿ ಅವನಲ್ಲೂ ಕೂಡ, ತತ್ರ ಇವ ಅವನಲ್ಲಿಯೇ. ಮೂರು ಭಾಗ. ಅಲ್ಲೂ ಕೂಡ ಅನ್ಯತ್ರ, ಅನ್ಯತ್ರಾಪಿ, ಅನ್ಯತ್ರೈವ ಇದ್ದ ಹಾಗೆ ತತ್ರಾಪಿ ತತ್ರ ಇವ ಅಂತ ಮೂರು ವಿಧ. ಆ ತ್ರೈವಿಧ್ಯಂ ಸಂಭವೇಪಿ ಈ ರೀತಿ ಮಾಡಕ್ಕೆ ಬರುತ್ತಾದ್ರೂ ಕೂಡ ತತ್ರಾಪೀತಿ ಉಕ್ತಾನಾಂ ಅನ್ಯತ್ರಾಪೀತ್ಯನೇನ ಸಂಗೃಹೀತತ್ವ. ಅನ್ಯತ್ರ ಶಬ್ದನ ಹೇಗೆ ಬಿಡಿಸಿದ್ವೋ ಇದನ್ನು ಹಾಗೆ ಅರ್ಥ ಮಾಡ್ಕೊಳ್ಳೋಕೆ ಬರೋದ್ರಿಂದ ಆಚಾರ ಪ್ರತ್ಯೇಕ ಹೇಳೋದಕ್ಕೆ ಹೋಗ್ಲಿಲ್ಲ. ಆ ರೀತಿ ಅರ್ಥ ಕಾಂಪ್ಯಾಕ್ಟ್ ಆಗಿರ್ಬೇಕು. ಅವಾಗ ದೊಡ್ಡವ್ರ ಮಾತು ಹೇಗಿರುತ್ತೆ? ಮಿತವಾದ ಮಾತಿರುತ್ತೆ. ಅರ್ಥ ಯೋಚನೆ ಆದ್ರೆ ಅರ್ಥ ಸಿಗುತ್ತೆ. ಆ ರೀತಿ ಇರಬೇಕು.
ತತ್ರ ತತ್ರ ಸಂಗೃಹೀತತ್ವ ಅಂತಂದ್ರೆ ಇನ್ಕ್ಲೂಡೆಡ್ ಅಂತ. ತತ್ರ ತತ್ರ ಏವ ಇತಿ ಅವಾಂತರ ಭೇದಸ್ಯ ತೇಷಾಂ ಅವ್ಯುತ್ಪಾದ್ಯ ಸಮನ್ವಯತ್ವೇನ ಅವಿಷತ್ವಾತ್ ಏಕವಿಧ್ಯಂ ಇತಿ ಧ್ಯೇಯಂ. ಆದ್ರಿಂದ ತತ್ರ ತತ್ರ ಅಂತ ಮುಂದೆ ಹೇಳ್ತಿರ್ಬೇಕಾದ್ರೆ ಅದರಲ್ಲಿ ಹೇಳೋ ಉದ್ದೇಶ ಇಲ್ಲ. ಆದ್ರಿಂದ ವಿಷ್ಣುವಿನಲ್ಲಿ ಪ್ರಸಿದ್ಧವಾದವುಗಳನ್ನ ಸಮನ್ವಯ ಮಾಡಬೇಕಂತ ಪ್ರಶ್ನೆ. ಈಗ ವಿಷ್ಣುವಿನ ಪ್ರಸಿದ್ಧ ಯಾಕೆ ಸಮನ್ವಯ ಮಾಡೋ ಉದ್ದೇಶ ಏನು? ವಿಷ್ಣು ಪರ ಅಂತ ಗೊತ್ತಾಗ್ಬೇಕು ಸಮನ್ವಯ ಮಾಡಬೇಕಿಲ್ಲ. ಯಾವ ಪ್ರೂವ್ಡ್ ಕೇಸನ್ನು ಏನ್ ಮಾಡಬೇಕಾಗಿಲ್ಲ, ಇಬ್ಬರಿಗೂ ಒಪ್ಪಿದ್ದನ್ನು ಮತ್ತೆ ಆರ್ಗ್ಯುಮೆಂಟ್ ಬೇಕಾಗಿಲ್ಲ. ಯಾವಾಗಲೂ ಆರ್ಗ್ಯುಮೆಂಟ್ಸ್ ಎಲ್ಲಿ ಕೊಡಬೇಕು? ಕಾಂಟ್ರವರ್ಸಿ ಇದ್ದಲ್ಲಿ. ಅನ್ಯತ್ರ ಇವಾಗ ಕಾಂಟ್ರವರ್ಸಿ ಇದೆ. ಈ ಕಾಂಟ್ರವರ್ಸಿ ಚಾನ್ಸಸ್ ಇಲ್ಲ. ಆದ್ರಿಂದ ಅದು ಬೇಕಾಗಿಲ್ಲ ಅಂತ ಹೇಳಲಿಲ್ಲ. ಒಳಗಿದ್ರೂ ಕೂಡ ಬೇಕಾಗಿಲ್ಲ ಹೇಳಲಿಲ್ಲ. ಧ್ಯೇಯಂ ರುದ್ರ ಅನ್ನೋ ಶಬ್ದ ಇದೆ. ವಿಷ್ಣುವಿನಲ್ಲೂ ಪ್ರಸಿದ್ಧ, ರುದ್ರದೇವರಲ್ಲೂ ಪ್ರಸಿದ್ಧ. ದುಃಖಿ ಎಂಬುದು ಅನ್ಯತ್ರ ಬೇರೆಯವರಲ್ಲೇನೇ ಪ್ರಸಿದ್ಧ. ಇನ್ನು ನಾರಾಯಣ ಅನ್ನೋದು ವಿಷ್ಣುವಿನಲ್ಲೇ ಪ್ರಸಿದ್ಧ. ಗೊತ್ತಾಯ್ತಾ? ಕೆಲವೆಲ್ಲ ತಗೊಂಡ್ಬಿಟ್ರೆ ವಿಷ್ಣುವಿನ ಮಹಾಲಕ್ಷ್ಮಿಯಲ್ಲೂ ಪ್ರಸಿದ್ಧ ಅಲ್ಲ, ವಿಷ್ಣುವಿನಲ್ಲೇ ಪ್ರಸಿದ್ಧ. ಕೆಲವು ವಾಯುಪದದಲ್ಲಿ ಪ್ರಸಿದ್ಧ, ಕೆಲವು ಅನ್ಯತ್ರ ಅಂತ ಕಂಡ್ರೂ ಕೂಡ ವಿಷ್ಣು ಪ್ರಸಿದ್ಧ. ಈ ಮೂರು ಭಾಗ ಅಲ್ಲೇ ಹಾಗೂ ಮೂರು ಭಾಗ ಇಲ್ಲೂ ಇದೆ. ಹೌದು, ಅದು ಉಭಯತ್ರ ಹೇಗೆ ಪ್ರಸಿದ್ಧ? ಅನ್ಯತ್ರಾಪಿ ಅದು ಆ ಭಾಗದಲ್ಲಿ ಬಂತು. ಅದ್ಯಾಕೆ ಸಮನ್ವಯ ಮಾಡಬೇಕಾಗಿಲ್ಲ ಕೆಲವು ಶಬ್ದಗಳನ್ನ ಅಂದ್ರೆ ಅವೆಲ್ಲ ಕೂಡ ವಿಷ್ಣುವಿನಲ್ಲಿ ಅಂತ ಆದ ಮೇಲೆ ಹೇಳೋ ಪ್ರಸಂಗ ಇಲ್ಲ. ಯಾವ್ದು ಬೇರೆ ಕಡೆ ಚಾನ್ಸಸ್ ಇದೆ. ಬೇರೆ ಕಡೆಗೇನೆ ಈ ರೀತಿ ಬಂದಾಗ ಅಲ್ಲಿ ಹೇಳದೆ ಹೋದ್ರೆ ಏನಾಗುತ್ತೆ? ಸಂಶಯ ಬರುತ್ತೆ. ಇದು ಸಂಶಯಕ್ಕೆ ಅವಕಾಶ ಇಲ್ಲ. ಆದ್ರಿಂದ ಮತ್ತು ಕೆಲವು ಇಲ್ಲಿ ಮಾಡ್ತಾ ಗೊತ್ತಾಗ್ಬಿಡುತ್ತೆ. ಆದ್ರಿಂದ ಒಂದನ್ನು ಏನೇನೂ ಮಾಡಬೇಕಾಗಿಲ್ಲ. ಯಾವುದನ್ನ? ನಾರಾಯಣನಲ್ಲೇ ಪ್ರಸಿದ್ಧವಾದ ಶಬ್ದಗಳನ್ನ ಹೇಳೋ ನೆಚ್ಚಿನೇ ಇಲ್ಲ. ಹೌದು, ಯಾವುದು? ವಿವರಣೆ ಬೇರೆ ಸಮನ್ವಯ ಬೇರೆ. ಆಯ್ತಾ? ಈಗ ಸೊ ಅನ್ಯತ್ರ ಅಂತ ಹೇಳಿದಾಗ ತತ್ರಾಪಿ ಇದ್ದಾಗ ಹೇಗೆ ಅದು ಅನ್ಯತ್ರ ಇವ ಅಂದ್ರೆ ತತ್ರ ಇವ. ಸೊ ಮೇಲೆರಡು ಸಿಮಿಲಾರಿಟಿ ಇದೆ ಎರಡಕ್ಕೂ ಕೂಡ. ಆದ್ರೆ ಎರಡು ಎಕ್ಸಾಕ್ಟ್ಲಿ ಆಪೋಸಿಟ್ ಕಾಣೋದು ಎರಡು ನಮಗೆ. ಯಾವುದು? ತತ್ರೈವ ವಿಷ್ಣುವಿನಲ್ಲೇ ಪ್ರಸಿದ್ಧ. ಇನ್ನೊಂದು ಅನ್ಯತ್ರೈವ, ಅದಕ್ಕೆ ಎಕ್ಸಾಕ್ಟ್ಲಿ ಆಪೋಸಿಟ್. ಅದು ವಿಷ್ಣುವಿನಲ್ಲೇ ಪ್ರಸಿದ್ಧವಾದ ಸಮನ್ವಯ ಮಾಡಬೇಕಾದ ಕಾರಣ ಇಲ್ಲೇ ಇಲ್ಲ. ಯಾತಕ್ಕೆ? ಔಟ್ ಅಂಡ್ ಔಟ್ ವಿಷಯ ಸಮನ್ವಯ ಆಗಿಬಿಟ್ಟಿದೆ. ಅನ್ಯತ್ರ ಮಾತ್ರ ಮಾಡಲೇಬೇಕು. ಯಾತಕ್ಕೆ? ಬೇರೆ ಕಡೆಗೇನೆ ಅಂತ ಹೇಳಿದ ಮೇಲೆ ಅಲ್ಲ ಅಂತ ಇಲ್ಲಿ ತರಬೇಕು ವಾಪಸ್. ಈಗ ಅದಕ್ಕೆ ಅನ್ಯತ್ರೈವ ಅಂತ ಮಾಡಬೇಕು. ಸೊ ಎರಡು ಆಪೋಸಿಟ್ಗಳು ಕರೆಕ್ಟ್ ಆಗಿ ಅದನ್ನೆಲ್ಲ ತಿಳ್ಕೊಂಡ್ಬಿಟ್ರೆ ಶಬ್ದಗಳು ಎಷ್ಟು ನೇಚರ್ ಆಫ್ ವರ್ಡ್ಸ್ ಇವೆಲ್ಲ ಎಲ್ಲ ಫಿಲಾಲಜಿ ಬೇಕಿವೆಲ್ಲ ಲಿಂಗ್ವಿಸ್ಟಿಕ್ಸ್ಗೆ ತುಂಬಾ ಉಪಯೋಗ ಆಗುತ್ತೆ. ಅದೇ ಶಾಸ್ತ್ರ ಎಲ್ಲ ಸೇರ್ಕೊಂಡ್ಬಿಡುತ್ತೆ ಪ್ರತಿಯೊಂದು ಶಾಸ್ತ್ರ. ನಾಮಾತ್ಮಕ ಅಂದ್ರೆ ಹೆಸರು. ಏನರ್ಥ ಆಗಂದ್ರೆ ಆದರೆ ಅಲ್ಲೂ ಕೂಡ ಹೆಸರು ಕೂಡ ನಾಮ ಸ್ಪಷ್ಟ ಲಿಂಗಾತ್ಮಕ, ಸ್ಪಷ್ಟ ನಾಮಾತ್ಮಕ ಅಂತೇಳಿ. ನಾಮ ಅಂತ ಸ್ಪಷ್ಟ ಹೆಸರು ಬರೀ ಉದಾಹರಣೆಗೆ. ಇನ್ನು ಕೆಲವು ಸ್ಪಷ್ಟ ಲಿಂಗ. ಬೆಂಕಿ ಸುಡುತ್ತೆ, ಹೆಸರು ಇದೆ, ಅದಕ್ಕೇನಿದೆ? ಗುಣ ಇದೆ. ಕೆಲವು ಪದಾರ್ಥ ಆಗಲ್ಲ, ಬರೀ ಹೆಸರಿದೆ ಅಷ್ಟೇ. ಅದು ಕ್ಷೀರಸಾಗರ ಭಟ್ಟ ಹೆಸರಿದೆ, ಏನಿಲ್ಲ, ಕ್ಷೀರನೂ ಇಲ್ಲ, ಸಾಗೆ ಆಚಾತುರ್ಗೂ ಇಲ್ಲ, ಬರೀ ಹೆಸರು ಅಷ್ಟೇನೆ. ಏನು ಪರಮಾತ್ಮನಿಗ ಅಂದ್ರೆ ಲಿಂಗ ಅನ್ನೋ ಗುಣಾತ್ಮಕವಾದ ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನ. ಪ್ರತಿಯೊಂದು ಪದಗಳು ದೇವರಲ್ಲಿ ಹೇಗೆ ಹೊರಟಿವೆ ಅಂದ್ರೆ ಆ ಶಬ್ದ ಯಾವ ರೀತಿ ಹೇಳಕ್ ಸಾಧ್ಯ ಇದೆ ಪೂರ್ತಿ ಅರ್ಥ ಬರೋದಲ್ಲೇ. ಇನ್ನೆಲ್ಲ ಅರ್ಥ ಫೇಲ್ ಆಗಿಬಿಡುತ್ತೆ, ಒಂದು ಸ್ಟೇಜ್ ಹೋಗಿ ನಿಂತೋಗ್ಬಿಡುತ್ತೆ. ಅದು ದೇವರಲ್ಲಿ ಮಾತ್ರ ಹೋಗ್ಲಕ್ಕಾದ್ರೂ ವಾಪಸ್ ಬರುತ್ತೆ. ದೇವ್ರು ಎಕ್ಸ್ಪ್ಲೇನ್ ಮಾಡಿ ಎಷ್ಟು ಶ್ರೀಮಂತ ಅಂದ್ರೆ ಹೇಳೋದಕ್ಕಾಗದೇ ಇಲ್ಲ. ಶ್ರೀಮಂತ ಅನ್ನೋ ಏನಾಯ್ತು ಅಲ್ಲಿಗೆ ಫೇಲ್ ಆಗಿಬಿಡುತ್ತೆ. ಲಕ್ಷ ಶ್ರೀಮಂತ ಅರ್ಥ ಆಗುತ್ತೆ, 10 ಕೋಟಿ ಶ್ರೀಮಂತ, 100 ಕೋಟಿ ಶ್ರೀಮಂತ. ದೇವರ ಶ್ರೀಮಂತಿಗೆ ಎಷ್ಟು ಅಂದ್ರೆ ಇನ್ಫೈನೈಟ್. ಅದು ಅಂದ್ರೆ ಬಿಯಾಂಡ್ ಎಕ್ಸ್ಪ್ರೆಷನ್. ಅದು ಹೇಳೋದಕ್ಕೆ ಬರೋದಿಲ್ಲ. ದೇವರ ಬಲ ಎಷ್ಟು? ಬಿಯಾಂಡ್ ಎಕ್ಸ್ಪ್ರೆಷನ್. ಸೊ ಬಲ ಶಬ್ದಕ್ಕೆ ಏನಾಯ್ತಾರೆ? ಶಕ್ತಿ ಹೊರಟೋಗ್ಬಿಡುತ್ತೆ. ನಾನು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಶಕ್ತಿ ಮೀರಿ. ನಮಗೆಲ್ಲ ಎಲ್ಲಿ ಉಪಯೋಗಿಸಿ ಅಭ್ಯಾಸ ಆಗಿದೆ ಅದನ್ನ ಲಿಮಿಟೆಡ್ ಸೆನ್ಸ್ ನಲ್ಲಿ. ನಿರವಧಿಕ ಅಂದ್ರೇನು? ಅವಧಿ ಅಂದ್ರೇನು? ಲಿಮಿಟ್. ನಿರವಧಿಕ ಲಿಮಿಟ್ಲೆಸ್. ಲಿಮಿಟ್ಲೆಸ್ ಇದ್ದಾಗ ಶಬ್ದದ ಕೆಪಾಸಿಟಿ ಏನಾಗುತ್ತದ? ಈಗ ಬಡವ ಇದ್ದಾರೆ, ಶ್ರೀಮಂತ ಅಂದ್ಬಿಟ್ರೆ ಶಬ್ದಕ್ಕೆ ಸಿಟ್ಟು ಬರುತ್ತೆ. ಯಾಕೆ? ಹೋಗಲು ಸಾಧ್ಯ ಅಲ್ಲೇ ಇಲ್ಲ, ಅವನ ಹತ್ರ ಹೇಗೆ ಹೇಳಿ ಅಂತ ಹೇಳುತ್ತೆ. ಗೊತ್ತಾಯ್ತು? ಇಲ್ಲಿ ಹೋದರೆ ಯಾವಲ್ಲಿ ಶ್ರೀಮಂತಿಕೆ ಇಲ್ಲ ಅವನಲ್ಲಿ ಶ್ರೀಮಂತ ಶಬ್ದ ವೇಸ್ಟ್. ಅದು ಯಾಕೆ? ಶ್ರೀಮಂತ ಗುಣ ಇಲ್ಲೇ ಇಲ್ಲ. ದೇವರಲ್ಲಿ ವೇಸ್ಟ್, ಯಾಕಂದ್ರೆ ಹೇಳಕ್ ಬರೋದೇ ಇಲ್ಲ. ಅದು ಎರಡಾಯ್ತು. ಈಗ ದೇವರಲ್ಲಿ ಎಷ್ಟು ಹೇಳಿದ್ರು ಸಾಲದು, ಆ ಶ್ರೀಮಂತಿಕೆ ಇದೆ. ಇವರ ಶ್ರೀಮಂತಿಕೆ ಹೆಸರು ಕೂಡ ಇಲ್ಲ. ಇಲ್ಲಿ ಟೋಟಲಿ ಇನ್ಅಪ್ಲಿಕಬಲ್, ಅಲ್ಲಿ ಫುಲ್ಲಿ ನಾಟ್ ಕೇಪಬಲ್. ಇದು ಶಬ್ದದ ಇವನಿಗೆ ಯೋಗ್ಯತೆ ಇಲ್ಲ. ಶ್ರೀಮಂತ ಅನ್ಸ್ಕೊಳ್ಳಕ್ಕೆ ಇವನಿಗೆ ಪಡೋ ಯೋಗ್ಯತೆ ಇಲ್ಲ. ಅಲ್ಲಿ ಶಬ್ದಕ್ಕೆ ಯೋಗ್ಯತೆ ಇಲ್ಲ. ಅರ್ಥ ಆಯ್ತಾ? ಶಬ್ದಕ್ಕೆ ಕಾರಲ್ಲಿ ಹೋಗೋದಿಲ್ಲ ಅಂತ ಹೇಳಿದ್ರೆ ಹಾಗೆ
ಕಾರ್ ಮೌಂಟ್ ಎವರೆಸ್ಟ್ ಮೇಲೆ ಹತ್ತೋದಿಲ್ಲ, ಕಾರ್ ಶಕ್ತಿ ಇಲ್ಲ. ಅರ್ಥ ಆಯ್ತಾ? ಈಗ ಕಾರ್ ಶಕ್ತಿ ಹೋದ್ರೆ ಈಗ ಹೋಗ್ಬಿಡುತ್ತೆ. ಕಾರ್ ಏನಾಗುತ್ತೆ? ಅಕಸ್ಮಾತ್ ಹೋದ್ರೆ ಏನಾಗುತ್ತೆ? ಕಾರಾಗ ಅಲ್ಲಿಗೆ ಬಿದ್ದು ಆಳ ಬೀಸ್ ಆಗೋಗ್ಬಿಡುತ್ತೆ. ಎಷ್ಟೋ ಜನ ಹೋಗೇ ಬಿಟ್ಟಿದ್ದಾರಲ್ಲ ಆ ಥರ ಹೋಗ್ಬಿಡುತ್ತೆ. ಯಾಕೆ? ಶಕ್ತಿ ಇಲ್ಲ ಅದಕ್ಕೆ. ಆದ್ರೆ ಎವರೆಸ್ಟ್ ಎಷ್ಟಿದೆ? ಯಾವುದು ಹತ್ತಲಾರ್ದಷ್ಟು ಮೇಲಿದೆ, ಅದು ಹತ್ತಿದಾಗ ಗ್ರೇಟ್ ಆಯ್ತು. ಆದ್ರೆ ಕಷ್ಟಪಟ್ಟು ಹತ್ತಕ್ಕೆ ಬರುತ್ತೆ. ದೇವರನ್ನ ಯಾವ ಕಾಲಿಗೆ ಯಾವ ಶಬ್ದಗಳು ಹೇಳೋ ಚಾನ್ಸಸ್ ಇದೆ. ಎಷ್ಟು ಮೇಲಿದ್ದಾನೆ ಗೊತ್ತಾ? ಜಸ್ಟ್ ಮೇಲಿಲ್ಲ. ನಾವು ಮಣ್ಣು ಹಾಕಿದ್ವಿ, ಸ್ವಲ್ಪ ಇಲ್ಲಿಂದ ಮಣ್ಣು ಹಾಕಿದ್ವಿ, ಬಿತ್ತು. ಮಾಡಿ ಹಚ್ಚಿ ಹಾಕಿದ ಅದೇ ಸೂರ್ಯನ ಮೇಲೆ, ಕೆಳಗಿಂದ ಎಷ್ಟ ಮಣ್ಣು ಹೋಗ್ಲಿಲ್ಲ. ಮಾಡಿ ಮೇಲೆ ಹತ್ತಿದ, ಅವಾಗೇನೋ ಹೋಗ್ಲಿಲ್ಲ. ಒಂದು 50 ಮಾಡಿ ಮೇಲೆ ಹತ್ತಿ ನಿಂತ್ಕೊಂಡು ಹೋಗದ, ಆಗೇನಾಯ್ತು? ಆಕ್ಚುಲಿ ಫೇಲ್ಯೂರ್ ಎಷ್ಟದು? ಎಷ್ಟು? 7 ಕೋಟಿ ಬಿದ್ದು ಆಲ್ಮೋಸ್ಟ್ 0. ಇಟ್ ಮೇಕ್ಸ್ ನೋ ಡಿಫರೆನ್ಸ್. ಗೊತ್ತಾಯ್ತಾ? ಎಲ್ಲ ಯಾವ ಶಬ್ದ ಎಷ್ಟೆಷ್ಟು ಕಷ್ಟಪಟ್ಟು ಹೇಳಿದ್ರು ಕೂಡ ಆ ಶಬ್ದ ಏನಾಗುತ್ತೆ ಕೊನೆಗೆ? ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ತೆ ಮನಸಾಹ. ನನ್ನ ಕೈಲಿ ಆಗ್ಲಿಲ್ಲ ಅಂತ ವಾಪಸ್ ಬಂದ್ಬಿಡ. ಅದು ಒಳ್ಳೆ ಸ್ವಾರಸ್ಯ ಇರೋದು. ದೇವರ ಶಕ್ತಿ ಮುಂದೆ ನಾವು ಯಾವುದಕ್ಕೂ ಹೇಳ್ಬಿಡ್ತೀವಿ. ಅಬ್ಬಾಬಾಬ ಎಷ್ಟು ಚೆನ್ನಾಗಿದೆ ಅಂದ್ರೆ ಹೇಳಕ್ಕೆ ಬರೋದಿಲ್ಲ. ಹೇಳಕ್ ಬರುತ್ತೆ ಅದು ಆಕ್ಚುಲಿ, ಅದು ದೇವ್ರದ್ದು ಹಾಗಲ್ಲ. ಅಬ್ಸಲ್ಯೂಟ್ ಅಂತ ಹೇಳಕ್ ಬರೋದಿಲ್ಲ. ಇವರಿಗೆ ಯಾವ ಸೆನ್ಸಲ್ಲಿ ಬರೋಲ್ಲ? ರಿಲೇಟಿವ್ ಸೆನ್ಸಲ್ಲಿ ಬರೋದಿಲ್ಲ. ಬೇರೆಯವ್ರ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಕೆಪಾಸಿಟಿ ಇಲ್ಲ ಅಂತ ಹೇಳಕ್ ಬರೋದಿಲ್ಲ. ನಮ್ಮ ಕೆಪಾಸಿಟಿ ಇಲ್ಲ ಬೇರೆ, ಶಬ್ದಕ್ಕೆ ಕೆಪಾಸಿಟಿ ಇಲ್ಲ ಬೇರೆ. ಅಂತ ವರ್ಡ್ ಜಗತ್ತಲ್ಲಿ ಇಲ್ವೇ ಇಲ್ಲ. ದೇವರನ್ನ ಪೂರ್ಣವನ್ನ ಮಾಡ್ತಕ್ಕಂಥ ಶಬ್ದ ಜಗತ್ತಿನಲ್ಲಿ ಇಲ್ವೇ ಇಲ್ಲ. ಅದು ದೇವರ ದೊಡ್ಡ ಗ್ರೇಟ್ನೆಸ್. ಗೊತ್ತಾಯ್ತಾ? ಈ ರೀತಿ ತಿಳ್ಕೊಂಡ್ರೆ ದೇವ್ರ ಮಹಿಮೆ ಏನಾಯ್ತಾಗ? ಶ್ರೀಮಂತ ಆದ ತಕ್ಷಣ ದೇವ್ರ ಬಗ್ಗೆ ಅರ್ಥ ಆಗೋದೇ ಬೇರೆ, ಬಲವಂತ ವ್ಯಾಪ್ತ ಅಂದ್ರೆ ಅರ್ಥ ಆಗೋದೇ ಬೇರೆ. ತಿಳಿತಾ? ಆದ್ರೆ ನಮಗೆ ಅಷ್ಟೆಲ್ಲ ಶಬ್ದಜ್ಞಾನ ಇಲ್ದವ್ರು ಏನಾಗುತ್ತದ? ದೇವರನ್ನೇ ಅರ್ಥ ಮಾಡ್ಕೊಂಡು ಮೊದಲೇ ಶಬ್ದ ಕೆಪಾಸಿಟಿ ಇಲ್ಲ. ಇರೋ ಶಬ್ದ ನಮಗೆ ಬೇರೆ ಗೊತ್ತಿಲ್ಲ. ಏನಾಯ್ತು ಅಲ್ಲಿಗೀಗ? ಕಾರ್ ಹೋಗೋದಿಲ್ಲ, ಇರೋ ಕಾರ್ ಡ್ರೈವ್ ಮಾಡೋಕ್ಕೂ ಬರೋದಿಲ್ಲ. ಇರೋಷ್ಟು ದೂರ ಆದ್ರೂ ಹೋಗ್ಬೇಕಾದ್ರೆ ಪಕ್ಷ ಅದೂ ಇಲ್ಲ. ಡಬಲ್ ಫೇಲ್ಯೂರ್ ಅವನಿಗೆ. ಎಲ್ಲೆಲ್ಲಿ ಅಳ್ಳಾಡೋದಿಲ್ಲ, ನಿಂತೋಗ್ಬಿಟ್ಟಿದೆ. ಹಾಗೆ ಬಂದು ಡ್ರೈವರ್ ರಾಜ್ಯರ್ತಾರಲ್ಲ ಹಾಗೆ ಬಂದಿಲ್ಲ ಅಂತೇಳಿ ಓನರ್ಶಿಪ್ ಇದ್ರು ಕೂಡ ಇದು ಬರೋದೇ ಇಲ್ಲ. ಆ ತರ ಆಗೋಗ್ಬಿಟ್ಟು ಈ ದೇವ್ರ ಮೈ ಇದೆಲ್ಲ ಇಂಡೈರೆಕ್ಟ್ ಏನ್ ಗೊತ್ತಾಯ್ತು ನಮಗೀಗ? ದೇವ್ರ ಬಗ್ಗೆ ಯಾವ ಶಬ್ದನು ಪೂರ್ತಿ ಹೇಳೋದಿಲ್ಲ ಅಂಬುದೇ ದೇವ್ರ ಮಹಿಮೆ ಆಯ್ತಾಗ. ಅರ್ಥ ಆಯ್ತಾ? ಅದೇ ದೇವ್ರ ಮಹಿಮೆ. ಸೊ ಉಳಿದವ್ರ ಬಗ್ಗೆ ಹೇಳೋದಕ್ಕೆ ಬರುತ್ತೆ. ರುದ್ರ ದೇವ್ರಿಗೆ ಒಂದು ವಿಷಯ ಹೇಳ್ಬಿಡ್ಬೋದು, ಒಂದು ಸ್ಟೇಜಲ್ಲಿ ಹೇಳ್ಬಹುದು ನಾವು. ಯಾವಾಗ ದೇವರಿಗೆ ಕಂಪೇರ್ ಮಾಡಿದ್ರೆ ಹೇಳ್ಬಹುದು. ಆಕ್ಚುಲಿ ಆಚಾರ್ಯ ಬಗ್ಗೆ ಹೇಳ್ತಾರೆ ವಾಯುಸ್ತುತಿಯಲ್ಲಿ, ಸಂಸ್ಥವೇ ನಾಸ್ಮಿ ಶಕ್ತಃ, ನೀವು ಸ್ತೋತ್ರ ಮಾಡೋ ಶಕ್ತಿ ನಮಗಿಲ್ಲ ಅಂತ ಹೇಳ್ಬಿಟ್ಟು. ಕರೆಕ್ಟ್. ಆದ್ರೆ ವಾಯುದೇವರಿಗೆ ಲಕ್ಷ್ಮೀ ಸ್ತೋತ್ರ ಮಾಡೋ ಶಕ್ತಿ ಇಲ್ಲ, ಲಕ್ಷ್ಮೀ ದೇವಿಗೆ ನಾರಾಯಣ ಸ್ತೋತ್ರ ಮಾಡೋ ಶಕ್ತಿ ಇಲ್ಲ. ಇವೆಲ್ಲ ಜಾಯಿನಾಗಿ ಕೂಡ ಹೇಳೋದು ಒಟ್ಟಿಗೆ ಆಗ್ಬಿಟ್ರು ಕೂಡ. ಲಕ್ಷ್ಮೀ ಬ್ರಹ್ಮ ಎಲ್ಲರೂ ಒಂದ್ ಕಡೆ ಸೇರಿಬಿಟ್ರು, ಬೇರೆ ಎಲ್ಲಾ ಕೆಲಸ ಬಿಟ್ರು. ಒಂದೇ ಒಂದು ಪ್ರೋಗ್ರಾಮ್ ಏನದು? ದೇವ್ರ ಗುಣ ಎಣಿಸಿ ಹಾಕ್ಬಿಡೋಣ ಅಂತ ಹೇಳಿ. ಅವಾಗ ಏನಾಯ್ತು? ಸ್ಟಾರ್ಟಿಂಗ್ ಡೇ ಎಷ್ಟಿರ್ತಾರೋ ಎಂಡಿಂಗ್ ಡೇ ಅಲ್ಲೇ ಇರ್ತಾರೆ. ಮತ್ತೆ ಮುಂದಕ್ಕೆ ಹೋಗೋದೆಲ್ಲ ಎಷ್ಟಕ್ಕೆ? ಅಷ್ಟು ಬೇಗ ದೇವರು ಅನಂತ ಅಂದ್ರೆ ಅದು ಅನಂತ. ಮಹಾಲಕ್ಷ್ಮಿಗೂ ಯೋಚನೆ ಮಾಡ್ಲಿಕ್ಕೆ ಅಸಾಧ್ಯವಾದಷ್ಟು ಅನಂತ ದೇವರಲ್ಲಿದೆ. ಈ ಮಹಿಮೆ ಇದು. ಈ ತರ ದೇವರ ಚಿತ್ರ ಯಾರು ಕೊಡ್ಲೇ ಇಲ್ಲ. ನಿರ್ಗುಣ ಏನು ಯೋಚನೆ ಮಾಡಿ? ನಿರ್ಗುಣರ ಬಗ್ಗೆ ಯೋಚನೆ ಮಾಡೋದಕ್ಕೆ ಏನು ಯೋಚನೆ ಮಾಡೋ ಬುದ್ಧಿ ಇಲ್ಲ ಅಂತ ಅರ್ಥ. ನಿರ್ಗುಣರ ಬಗ್ಗೆ ಯೋಚನೆ ಮಾಡಿ ಇಲ್ಲದೆ ವ್ಯವಸ್ಥೆ ಬಗ್ಗೆ ಸೀರಿಯಸ್ ಚೆಕ್ ಮಾಡ್ತಾರೆ ಅಂದ್ರೆ ಇವು ದಡ್ಡ ಅಂತ ಅರ್ಥ. ಯಾತಕ್ಕೆ? ಅಷ್ಟೇ. ನಿಜವಾದ ನಿರ್ವಚನೆಯೇ ಇದದು. ಅವ್ರು ಅಪಾರ್ಥ ಮಾಡ್ಕೋಬಿಟ್ರು ನಿರ್ವಚನೆಯ. ಇದೆಲ್ಲ ದೇವರ ಮಹಿಮೆನೆ. ಇದೆಲ್ಲ ಗೊತ್ತಾದ್ರೆ ಆಗ ಅದ್ವೈತಾದಿ ಮತಗಳಲ್ಲಿ ಸತ್ವ ಇಲ್ಲ ಅಂತ ಗೊತ್ತಾಗ. ಈ ಪದಗಳ ಅರ್ಥ ಆದ್ರೆ ಗೊತ್ತಾಗುತ್ತೆ, ಇಲ್ಲೋದ್ರಿಲ್ಲ. ಅದು ಒಂದು ಅವ್ರಿಗೆ ಅರ್ಥ ಮಾಡೋದಿಲ್ಲ ಅವರು. ದೇವ್ರ ಗುಣಗಳೇ ಇಲ್ಲ ಅಂತ ಅರ್ಥ ಮಾಡ್ತಾರೆ. ಆ ರೀತಿ ಅರ್ಥ ಮಾಡೋದಿಲ್ಲ. ಮಾಡಿಬಿಟ್ರೆ ಏನಾಗ್ತಾರ ಅವರು? ಮಾಧ್ವರ ಆಗ್ಬಿಡ್ತಾರೆ. ಅದು ಸಮಸ್ಯೆ ಇರೋದು. ಮಾಧ್ವರ ಆಗೋದ್ರಿಂದ ಹೇಳಕ್ ಬರೋದಿಲ್ಲ. ಕೇಸೇ ಇಲ್ಲಾಗ ಕೇಸೇ ಫೇಲ್ ಆಗ್ಬಿಡುತ್ತೆ ಒಪ್ಕೊಂಡ್ಬಿಟ್ಟ ತಕ್ಷಣ. ನಾನು ಉಕ್ತ ಸರ್ವಕರ್ತೃತ್ವ ರೂಪ ಬ್ರಹ್ಮಲಕ್ಷಣಸ್ಯ ಅತಿವ್ಯಾಪ್ತಿ ವಾರಣಾಯ. ಇದಿಷ್ಟು ಏನ್ ಗೊತ್ತಾ? ಪ್ರಿಯಾಂಬಲ್ ಇದ್ದಾಗೆ ಮುಂದೆ ಹೇಳೋದಕ್ಕೆಲ್ಲ 25ನೇ ತಾರ ಇದ್ರಲ್ಲಿ ಹಾಕಿದಾರಲ್ಲ, ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಮನ್ವಯ ಮಾಡಬೇಕು. ಯಾವ್ದನ್ನು ಸಮನ್ವಯ ಮಾಡಬೇಕು, ಹೇಗೆ ಸಮನ್ವಯ ಮಾಡಬೇಕು, ಶಬ್ದಗಳ ಸಮನ್ವಯ, ಶಬ್ದಗಳ ಸಮನ್ವಯ, ಶಬ್ದಗಳಲ್ಲಿ ನೇಚರ್ ಎಷ್ಟಿದೆ, ಆ ಶಬ್ದಗಳ ಮಿತಿ ಎಷ್ಟು ಎಲ್ಲ ಯೋಚನೆ ಮಾಡ್ಕೊಂಡ್ಬಿಟ್ರೆ ಮುಂದೆ ಯಾವ ಪದ ನೋಡ್ಬೇಕಾದ್ರೂ ಆ ಆಂಗಲ್ ಎಲ್ಲಿ ನೋಡ್ಕೊಂಡು ನೋಡ್ತಾ ಇರ್ಬೇಕು. ಇದನ್ನೆಲ್ಲ ಮರ್ತ್ಬಿಟ್ರೆ ಮುಂದೆ ಅರ್ಥ ಬರೋದಿಲ್ಲ. ಸಮನ್ವಯ ಮಾಡೋ ABCD ಏನೂ ಗೊತ್ತಾಗೋದೇ ಇಲ್ಲ. ನಾನು ಹೌದು ಎಲ್ಲ ಸಾರಾಂಶ ಇದೆ. ಯಾವುದಕ್ಕೆ? ಈಕ್ಷತೆ ಸಮನ್ವಯಾದೀಕ್ಷತೆ ಎಲ್ಲ ನೋಡಿ. ಅದು ಈ 7 ಸೂತ್ರಗಳಲ್ಲಿ ಈಕ್ಷತೆ ಅಧಿಕರಣದಲ್ಲಿ ಒಂದು ಅಧಿಕರಣ ಸೂತ್ರ ಇರೋದು 7 ಸೂತ್ರಗಳ ಒಟ್ಟು ತಾತ್ಪರ್ಯ ಇಷ್ಟಲ್ಲಿ ಬಂದು ಹೋಯ್ತು ಅಂತ. ಈಕ್ಷತೆ ಇರದೆ ನಾ ಶಬ್ದಂ, ಶಬ್ದ ಹೇಳೋದಿಲ್ಲ ಅಂತಲ್ಲ ಅಂತ ಹೇಳಿದ್ರೆ ಹೇಳುತ್ತೆ ಅಂತ ಅರ್ಥನೇ ಹೊರತು ಹೇಳುತ್ತೆ ಅಂತ ಆಗ್ಲಿಲ್ಲ. ಯಾವ ಶಬ್ದನೂ ದೇವ್ರ ಬಗ್ಗೆ ಪೂರ್ತಿ ಹೇಳೋ ಶಕ್ತಿ ಹೊಂದಿಲ್ಲ.
ನಾ ಅಶಬ್ದಂ, ಬರೀ ಅಶಬ್ದಂ ಅನ್ನಬಾರ್ದು. ಅಶಬ್ದಂ ನೆಗೆಟಿವ್ ಯಾಕೆ ಹೇಳಬೇಕು? ನೆಗೆಟಿವ್ ಹೇಳೋದು ಅಂತ ಹೇಳುತ್ತೆ, ಪೂರ್ತಿ ಹೇಳೋದಿಲ್ಲ ಅನ್ನೋ ಅರ್ಥ ಬರೋದಕ್ಕೋಸ್ಕರ ಹೇಳಿದ್ದಾರೆ. ಆ ಬೇಸಿಸ್ ಮೇಲೆ ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟು. ಈ ಕ್ಷತಿ ಅಂದ್ರೆ ಏನು? ಈ ಕ್ಷಣ ನೋಡೋದು ಅಂತ ಸಾಮಾನ್ಯ. ಈ ಕ್ಷಣ ನೋಡೋದು. ಇನ್ನೂ ಸರಿ ಯೋಚನೆ ಮಾಡಿ, ಸ್ವಲ್ಪ ಯೋಚನೆ ಮಾಡಿ ನೋಡು ಅಂತಾರೆ. ನೋಡೋದು ಏನರ್ಥ? ಈಗ ವಿಚಾರ ಅಂತ. ಸೊ ವಿಚಾರಕ್ಕೆ ಅರ್ಹನಾದವನು ಈ ಕ್ಷಣೀಯ, ವಿಚಾರಕ್ಕೆ ಅರ್ಹನಾದವನು ಈ ಕ್ಷಣೀಯ ಅಂತ. ಈ ವಿಚಾರಕ್ಕೆ ಅರ್ಹನಾದವನು ಅಂದ ಮೇಲೆ ಶಬ್ದವಾಚ್ಯತ್ವ ಬಂತ ಆತನಿಗೆ, ಗೊತ್ತಾಯ್ತಾ? ಆದ್ರೆ ಶಬ್ದವಾಚ್ಯತ್ವ ಪೂರ್ತಿ ಬಂದ್ಬಿಟ್ರೆ ಏನಾಗುತ್ತಾಗ? ಲಿಮಿಟೆಡ್ ಬಂದ್ಬಿಡುತ್ತೆ. ಶಬ್ದಕ್ಕೆ ಅರ್ಥ ಲಿಮಿಟ್ ಆಗಿಬಿಟ್ರೆ ಅನಂತ್ಯ ಬರಲಿಲ್ಲ. ಅನಂತ್ಯ ಬರ್ಬೇಕಾದ್ರೆ ಏನಾಗ್ಬೇಕು? ಶಬ್ದ ಈಗ ಫೇಲ್ ಆಗ್ಬೇಕು. ಶಬ್ದ ಗೊತ್ತಾಗ ಆ ಗುಣ ಇರಬೇಕು, ಪೂರ್ತಿ ಹಣಕ್ಕೆ ಬರಬಾರದು. ಅದನ್ನೇನಂತಾರಾಗ? ಅದೇ ಶಬ್ದಗಳು ಫೇಲ್ ಆಗೋದು ಅಂತ. ದೇವರ ಬಗ್ಗೆ ಭಾರಿ ವೈಶಿಷ್ಟ್ಯ. ಆಲ್ ವರ್ಡ್ಸ್ ಫೇಲ್ ಟು ಎಕ್ಸ್ಪ್ರೆಸ್ ಗಾಡ್ ಫುಲಿ. ಸರಿಯಾಗಿ ನೆನ್ಪಿಟ್ಕೋಬೇಕು. ಆ ಗಾಡ್ ಇಸ್ ಇನ್ಎಕ್ಸ್ಪ್ರೆಸಿಬಲ್, ಗಾಡ್ ಇಸ್ ಇನ್ಎಕ್ಸ್ಪ್ರೆಸಿಬಲ್, ಟೋಟಲಿ ಸೇರಿಸ್ಕೋಬೇಕು. ಅಬ್ಸಲ್ಯೂಟ್ ಇನ್ಎಕ್ಸ್ಪ್ರೆಸಿಬಲ್ ಅಂದ್ರೆ ದೇರ್ ಇಸ್ ನೋ ಮೀನಿಂಗ್ ಇನ್ ಎಕ್ಸ್ಪ್ರೆಸಿಂಗ್ ಇನ್. ಅರ್ಥ ಆಯ್ತಾ? ಇಂಪಾಸಿಬಲ್ ಅಂತ. ಇಂಪಾಸಿಬಲ್ ಅಲ್ಲ ಶಬ್ದಗಳು, ಅದು ಇಂಪಾಸಿಬಲ್. ಸ್ವಲ್ಪ ಯೋಗ್ಯತೆ ತಕ್ಕಂತೆ ಏನರ್ಥ? ಟು ಎ ವೆರಿ ಲಿಟ್ಲ್ ಎಕ್ಸ್ಟೆಂಟ್ ಇಟ್ ಇಸ್ ಪಾಸಿಬಲ್, ಟು ಎ ವೆರಿ ಲಿಟ್ಲ್ ಎಕ್ಸ್ಟೆಂಟ್. ಅದ ಜ್ಞಾನಕ್ಕೆ ವಿಷಯ ಪೂರ್ತಿ ಅಲ್ಲ, ಮತ್ತೆ ಪೂರ್ತಿ ಅಲ್ಲ. ಪೂರ್ತಿ ಜ್ಞಾನಕ್ಕೆ ವಿಷಯ ಏನಾಗ್ಬಿಟ್ಟು ಏನಾಗುತ್ತೆ? ಏನೋ ಗೊತ್ತುಬಿಡಿ ಹಣೆ ಬಾರ ಪೂರ್ತಿ ಅಂದ್ಬಿಟ್ಟು ಮುಗಿತಾರೆ. ದೇವ್ರ ಬಗ್ಗೆ ಹೇಳಕ್ ಬರೋದಿಲ್ಲ. ಎವ್ರಿ ಮೊಮೆಂಟ್ ಏನಾಗಿ ಕಾಣಿಸ್ತಾನೆ? ನಾವು ತಿಳ್ಕೊಂಡಿದ್ದೇನೂ ಇಲ್ಲ. ಆ ತರ ತಿಳ್ಕೊಂಡಿದ್ದೇನೂ ಇಲ್ಲ. ಅಷ್ಟರ ಮಟ್ಟಿಗೆ ದೇವರು ಆಶ್ಚರ್ಯಕಾರತೆ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೆ ಏನೋ ಭಗವದ್ಗೀತೆ ಹಾಗೆ ಹೇಳಿತು. ನನು ಉಕ್ತ ಸರ್ವಕರ್ತೃತ್ವ ರೂಪ ಬ್ರಹ್ಮ ಲಕ್ಷಣಸ್ಯ ಅತಿವ್ಯಾಪ್ತಿ ವಾರಣಾಯ ಕಾರಣವಾಕ್ಯಾನಾಮೇವ ಪ್ರತಿಜ್ಞಾತಃ ಸಮನ್ವಯ. ನನು ಉಕ್ತ ಸರ್ವಕರ್ತೃತ್ವ ರೂಪ ಎಲ್ಲಿ ಬಂತದು? ವಿಷ್ಣುದೇವ ವಿಜಿಜ್ಞಾತ್ಯ ಸರ್ವಕರ್ತ, ಸರ್ವಕರ್ತೃತ್ವ ರೂಪ ಬ್ರಹ್ಮಲಕ್ಷಣಸ್ಯ. ಬ್ರಹ್ಮನ ಲಕ್ಷಣ, ಬೇರೆ ಯಾರ ಲಕ್ಷಣ ಬರಲಿಲ್ಲ. ಬರೀ ಕರ್ತೃತ್ವ ಹೇಳಿದ ಏನಾಗತ್ತಾಗ? ಬರೀ ಕರ್ತೃತ್ವ ದೇವರಲ್ಲಿದೆ, ಏನಾಗತ್ತಾಗ? ಬೇಕಾಷ್ಟು ಜನರಲ್ಲಿದೆ ಕರ್ತೃತ್ವ. ಸರ್ವಕರ್ತೃತ್ವ ಯಾರಲ್ಲಿದೆ? ದೇವರಲ್ಲಿ ಮಾತ್ರ ಇದೆ. ಡಿಫರೆನ್ಸ್ ಗೊತ್ತಾಯ್ತಾ? ಬರೀ ಕರ್ತೃತ್ವ ಬೇರೆ, ಸರ್ವಕರ್ತೃತ್ವ ಬೇರೆ. ಸ್ವತಂತ್ರ ಸರ್ವಕರ್ತೃತ್ವ. ಮಹಾಲಕ್ಷ್ಮಿ ಸರ್ವಕರ್ತೃತ್ವ ಇದೆ, ಏನಿಲ್ಲ? ಸ್ವಾತಂತ್ರ್ಯ ಇಲ್ಲ. ಸೊ ಸ್ವಾತಂತ್ರ್ಯ ಸರ್ವಕರ್ತೃತ್ವ ಅಂತ ಪದ ಹಾಕಿಬಿಟ್ರೆ ಯಾರಿಗೆ ಹೋಗ್ಬೇಕದು? ದೇವರಿಗೆ ಮಾತ್ರ, ಬೇರೆ ಯಾರಿಗೂ ಹೋಗೋದಿಲ್ಲ. ಅದನ್ನ ನಾನು ಉಕ್ತ ಸರ್ವಕರ್ತೃತ್ವ ರೂಪ. ವಾಯುದೇವರಿಗೂ ಏನಿದೆ? ಸ್ವಾಮಿನ್ ಸರ್ವಾಂತರಾತ್ಮನ್ ವಿಶ್ವಪೇವಾವತಾರೇಶು ಅರಿವಣಂ ಹಿಂಸಿತ ಸರ್ವಜ್ಞ ಸರ್ವಶಕ್ತಿ. ಸರ್ವಶಕ್ತಿ ಇದೆ ವಾಯುದೇವರಿಗೆ. ಯಾರ ಜೀವರಲ್ಲಿ ಸರ್ವಶಕ್ತಿತ್ವ ಇದೆ ಅಷ್ಟೇ. ಅವರ ಮೇಲೆ ಸರ್ವಶಕ್ತಿತ್ವ ಮಹಾಲಕ್ಷ್ಮಿಯಲ್ಲಿ. ಆದರೆ ಈಶಕೋಟಿ ಪ್ರವಿಷ್ಟರಾಗಿದ್ದಾರೆ. ಆದರೆ ನಾರಾಯಣನಿಗೆ ಸ್ವಾತಂತ್ರ್ಯ ಸರ್ವಕರ್ತೃತ್ವ. ಅದರಲ್ಲಿ ಯಾವಾಗಲೂ ಯೋಚನೆ ಮಾಡ್ತಾ ಹೋಗ್ಬೇಕು. ಅವಾಗ ದೇವರ ಕಂಟಿನ್ಯೂಸ್ ತಲೆಗೆ ಬಿಟ್ಟು ಹೋಗೋದಿಲ್ಲ, ಅಲ್ಲೇ ತಲೆಯಲ್ಲಿ ಕೂತಿರುತ್ತೆ. ಬ್ರಹ್ಮಲಕ್ಷಣಸ್ಯ ಅತಿವ್ಯಾಪ್ತಿ ವಾರಣಾಯ ಕಾರಣ ವ್ಯಾಖ್ಯಾನಾಮೇವ ಪ್ರತಿಜ್ಞಾತಃ ಸಮನ್ವಯ. ಸರ್ವಕರ್ತೃತ್ವ ರೂಪ ಬ್ರಹ್ಮಲಕ್ಷಣಸ್ಯ ಅತಿವ್ಯಾಪ್ತಿ ವಾರಣಾಯ. ಸರ್ವಕರ್ತೃತ್ವ ಎಂಬ ಪರಮಾತ್ಮನ ಲಕ್ಷಣ ಬೇರೆಯವರಲ್ಲಿ ಏನಾಗಬಾರದು? ಅತಿವ್ಯಾಪ್ತಿ ಅಂದ್ರೆ ಏನು? ಬೇರೆಯವರ ಲಕ್ಷಣ ಅತಿವ್ಯಾಪ್ತಿ ಅಂತ. ಏನು? 4 ಕಾಲಿರೋ ಹಸು ಅಂದ್ಬಿಟ್ಟ ತಕ್ಷಣ ಏನಾಯ್ತು? ಎಮ್ಮೆಗೂ ಇದೆ, ಕೋಣಕ್ಕಿದೆ, ಹೋಯ್ತು ಅತಿವ್ಯಾಪ್ತಿ. ಗೊತ್ತಾಯ್ತಾ? 2 ಕೋಡಿದೆ, ಕೋಣಕ್ಕೂ ಕೋಡಿವೆ. ಎಲ್ಲ ಎಲಿಮಿನೇಟ್ ಮಾಡ್ತಾ ಹೋಗ್ಬೇಕೀಗ. ಬೆಂಗಳೂರಲ್ಲಿ ಇದ್ದಾರೆ ಬಿಟ್ಟು ಎಲ್ಲೆತ್ತ ಹುಡುಕ್ಬೇಕು? ಬೆಂಗಳೂರಲ್ಲಿ ಅತಿವ್ಯಾಪ್ತಿ ಎಲ್ಲ ಮನೆಯಲ್ಲೂ ಬಂತು. ಆಮೇಲೆ ಏನ್ ಮಾಡಿದ? ಜಯನಗರ ಅಂತ ಹೇಳಿದ. ಲಿಮಿಟ್ ಆಯ್ತು. ಈಗ ಬೇರೆ ಕಡೆ ಹುಡುಕ್ಬೇಕಾಗಿಲ್ಲ. ಮತ್ತೆ ಜಯನಗರ ಎಷ್ಟೋ ಬ್ಲಾಕ್ಸ್ ಇವೆ. ಮತ್ತೆ ಪಂಚಾಯತ್ ಯಾವ್ದೋ ಫಸ್ಟ್ ಬ್ಲಾಕ್ ಅಂದ, ಎಷ್ಟೋ ವಾರ್ಡ್ ಆಯ್ತು. ಮತ್ತೆ ಫಸ್ಟ್ ಬ್ಲಾಕ್ ಅಲ್ಲಿ ಎಷ್ಟೋ ಕ್ಲಾಸ್ಗಳಿವೆ, ಮತ್ತೆ ಮೇನು ಕ್ಲಾಸ್ಗಳಿವೆ. ಮತ್ತೆ ಅವಾಯ್ಡ್ ಮಾಡ್ದ, ಕಾರಣ ಮೇನು ಅಂತ ಹೇಳ್ಬಿಟ್ಟ. ಕೊನೆಗೆ ಅಲ್ಲಿಗೆ ಹೋದ, ಅಲ್ಲಿ ಕ್ಲಾಸ್ಗಳಿವೆ. ಮತ್ತೆ ಅವಾಗ ಏನ್ ಮಾಡ್ದ? ಯಾವ್ದೋ ಫಸ್ಟ್ ಕ್ಲಾಸ್ ಅಂತ ಹೇಳಿದ. ಅಲ್ಲಿ 1000 ಕಡೆ ಇವೆ ಲೈನ್ನೊಳಗೆ. ಮನೆ ನಂಬರ್ ಹೇಳ್ಬಿಟ್ಟು ಅವಾಗ ಏನಾಯ್ತು? ಅದು ಕರೆಕ್ಟ್ ಆಗಿ ಇದು ಏನು ಅತಿವ್ಯಾಪ್ತಿ ಬರಲಿಲ್ಲ. ಆಗ ಪೋಸ್ಟ್ ಮ್ಯಾನ್ ಅಡ್ರೆಸ್ ಕೊಡೋದು ಯಾವ ರೀತಿ ಅಡ್ರೆಸ್ ಹೆಲ್ಪ್ ಆಗುತ್ತೆ ಅವನಿಗೀಗ? ಹುಡುಕೊಂಡು ಕೊಡಕ್ಕೆ ಅನುಕೂಲ ಆಗತ್ತೆ. ನಂಬರ್ ಇಲ್ಲ, ಮನೆ ನಂಬರ್ ಇಲ್ಲ, ಏನ್ ಮಾಡೋಕೆ ಅವನೀಗ? ಬಿಸಾಕ್ ಹೋಗ್ತಾನೆ. ವಾಪಸ್ ಕೊಡ್ತಾರೆ, ದಾರಿ ಬಿಸಾಕ್ತಾನೆ ಅಷ್ಟೇ. ಅರ್ಥ ಆಯ್ತಾ? ಇದೇ ಅಡ್ರೆಸ್ ಸಂಬಂಧ ಏನಿರ್ಬೋದು, ಅತಿವ್ಯಾಪ್ತಿ ಬರಬಾರ್ದು ಅಡ್ರೆಸ್. ಅದೇ ಅಡ್ರೆಸ್ ಲಕ್ಷಣ, ಅದೇ ಅತಿವ್ಯಾಪ್ತಿ. ಅದು ಆಮೇಲೆ ಮಾಡಿದ ಅವ್ಯಾಪ್ತಿ. ಆ ಲಕ್ಷಣ ಬರಲೇ ಇಲ್ಲ. 1 ಕಾಲ ಇರೋದು ಹಸು ಅಂತ ಹೇಳಿದ್ರೆ, 1 ಕಾಲ ಇದೆ, 1 ಹಸು 2 ಕಾಲಿದೆ, 4 ಕಾಲ ಇರೋದ್ರಿಂದ 1 ಕಾಲ ಇರೋದು ಸರಿ ಹೋಗ್ಲಿಲ್ಲ. ಅತಿವ್ಯಾಪ್ತಿ ಅಂದ್ರೆ, ಅವ್ಯಾಪ್ತಿ ಅಂದ್ರೆ ಏನು? ಇಟ್ ಡಸ್ ನಾಟ್ ಕವರ್ ಆಲ್ ಥಿಂಗ್ಸ್. ಅದು ಅವ್ಯಾಪ್ತಿ. ಇಟ್ ಓವರ್ ಕವರ್ಸ್. ಅದೇನದು? ಅತಿವ್ಯಾಪ್ತಿ. ಆಮೇಲೆ ಏನ್ ಹೇಳಿದ? ಎಲ್ಲ ತಂದು ಹುಡುಕ ಬಂದ. 3ನೇ ಕ್ಲಾಸು ಎಲ್ಲ ಆಯ್ತು. ಹುಡುಕಿ ಬಂದ, ನೋಡ್ತಾನೆ ಕೊನೆಗೆ ಊರೇ ಅಲ್ಲ, ಮೈಸೂರು. ಅದು
ಇದೇನಿದು ಅಸಂಭವ. ಇಲ್ಲಿ ಲಕ್ಷಣ ಇಲ್ಲೇ ಇಲ್ಲ, ಬರ್ತದ ಲಕ್ಷ್ಯ ಇಲ್ಲಿ ಇಲ್ಲೇ ಇಲ್ಲ, ಎಲ್ಲೇ ಹುಡುಕ್ತಾ ಇದ್ದಾರೆ. ಅರ್ಥ ಆಯ್ತಾ? ಮೂರು ತಪ್ಪು. ಅಸಂಭವ ಅಂದ್ರೆ ಏನು? ನಾನ್ ಎಕ್ಸಿಸ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಆದ್ರೆ ಅದು ಅಸಂಭವ, ಅಂಡರ್ ಎಕ್ಸಿಸ್ಟಿಂಗ್ ಆದ್ರೆ ಅವ್ಯಾಪ್ತಿ, ಓವರ್ ಆದ್ರೆ ಅತಿವ್ಯಾಪ್ತಿ. ಮೂರು ದೋಷ ಇಲ್ಲದೆ ಹೋದ್ರೆ ಕರೆಕ್ಟ್ ಡೆಫಿನೇಷನ್. ಕರೆಕ್ಟ್ ಡೆಫಿನೇಷನ್ ಅಂದ್ರೆ ಮೂರು ದೋಷ ಇರಬಾರ್ದು. ಎಲ್ಲಿ ಬಂದಿದೆ ಇದೆಲ್ಲ ಆಗ್ಲೇ? ಪ್ರಮಾಣ ಪದ ಶುರುವಾಗಿರೋದೇ ಅದರಿಂದ. ಯೋ ಧರ್ಮೋ ಲಕ್ಷ್ಯ ಲಕ್ಷ್ಯ ವ್ಯಾಪ್ತ್ಯಾ ವರ್ತತೆ ನ ವರ್ತತೆ ಚ ಅನ್ಯತ್ರ. ಅದೇಂತ ಕರೀತಾರೆ? ಸಾಧರ್ಮೋ ಲಕ್ಷಣ ವಿತ್ಯುಚ್ಯತೆ ಅಂತ ಕರೀತಾರೆ. ಅದಕ್ಕೆ ಎಕ್ಸಾಂಪಲ್ ಎಲ್ಲ ಇದನ್ನೆಲ್ಲ ಕೊಟ್ಟಿದ್ದಾರೆ ಆಗ್ಲೇನೆ. ಇದೆಲ್ಲ ನೆನಪಿದ್ದು ಬಿಟ್ರೆ ಪ್ರಮಾಣ ಪದ್ಧತಿ ಓದಿದ್ದು ಮರೆತು ಬಿಟ್ರೆ ಹೋಯ್ತು. ಎಲ್ಲಾ ಲೆವೆಲ್ನಲ್ಲೂ ಫೌಂಡೇಶನ್ ಹಾಕಿದ ಕಿತ್ತಾಕ್ಬಿಟ್ಟು ಆಮೇಲೆ ಮಾಡ್ಬೇಕು. ಈಗ ಫೌಂಡೇಶನ್ ಹಾಕೋ ಅಂತ ಹೇಳಿದ್ರು, ಫೌಂಡೇಶನ್ ಹಾಕಿದ, ಚೆನ್ನಾಗಿ ಕ್ಯೂರ್ ಮಾಡ್ದ, ತೆಗೆದ್ಬಿಟ್ಟು ಸೂಪರ್ ಎಕ್ಸ್ಟರ್ ಮಾಡ್ದ, ಅದು ತೆಗೆದ್ಬಿಟ್ಟು ಎಲ್ಲಿ ಕಟ್ಟಬೇಕು? ಸೂಪರ್ ಎಲ್ಲಿರ್ಬೇಕದು? ಫೌಂಡೇಶನ್ ಮೇಲಿರ್ಬೇಕೇ ಹೊರತು ಪಕ್ಕದಲ್ಲಿ ಕಟ್ಟಿದ್ರು ಅಷ್ಟೇ, ಕಿತ್ತಾಗಿ ಕಟ್ಟಿದ್ರು ಅಷ್ಟೇ. ಫೌಂಡೇಶನ್ ಯಾವಾಗಲೂ ಇರ್ಬೇಕು. ಮತ್ತೆ ಅರ್ಥ ಆಯ್ತಾ? ಪ್ರಮಾಣ ಪದ್ಧತಿಯರ ತಲೆಯಲ್ಲಿ ಎಷ್ಟು ಗಟ್ಟಿಯಾಗಿರುತ್ತೆ ಅಷ್ಟು ಚೆನ್ನಾಗಿ ಅಲ್ಲೇ ವಾಕ್ಯ ಅರ್ಥ ಆಗುತ್ತೆ. ಅದಿಲ್ಲದೆ ಹೋಗ್ಬಿಟ್ರೆ ಏನಾದ್ರು ಸ್ಟ್ರೆಂತ್ ಇರೋದಿಲ್ಲ, ಓದಿದ್ದಕ್ಕೆ ಸ್ಟ್ರೆಂತ್ ಇರೋದಿಲ್ಲ, ಬರೀ ಕಟ್ಟಿದಾಗ ಆಗಿರುತ್ತೆ, ಒಳಗೆ ವಾಸ ಮಾಡಕ್ ಬರೋದು. ಎನಿ ಟೈಮ್ ಏನಾಗ್ಬೋದು? ಅದು ಕೊಲ್ಯಾಪ್ಸ್ ಆಗ್ಬೋದು. ಈ ನಾಲೆಡ್ಜ್ ಶೇಕಿ ನಾಲೆಡ್ಜ್ ಆಗ, ಶೇಕಿ ನಾಲೆಡ್ಜ್ ಆಗಬಾರ್ದು. ಏನ? ಹೇಗೆ ಲಿಮಿಟೆಡ್ ಆಯ್ತು? ಇರೋದೇ 32 ಲಿಮಿಟ್ ಹೇಗಾಯ್ತು? ಈಗ ಸರ್ವ ವ್ಯಾಪ್ತ ಹಾಗಿದ್ರೆ ದೇವರ ವ್ಯಾಪ್ತಿ ಲಿಮಿಟ್ ಬಂತಲ್ಲ, ಸರ್ವತ್ರ ವ್ಯಾಪ್ತ ಆಯ್ತು, ಲಿಮಿಟ್ ಆಯ್ತಲ್ಲ ಅಂತ ಕೇಳಿದ್ರೆ ಇಲ್ಲ. ಸರ್ವ ಶಬ್ದ ಇರೋದೇ ಹಾಗೆ, ಇರೋದೇ 32 ಲಕ್ಷಣ ಅಂದಮೇಲೆ ಅದಕ್ಕಿಂತ ಹೆಚ್ಚು ಇಲ್ಲ ಅಂದಮೇಲೆ ಸಬಗ ಏನಾಯ್ತು? 8 ಕರ್ತೃತ್ವ ಅಂದ್ರೆ ಏನರ್ಥ? ಸರ್ವಕರ್ತೃತ್ವ. ಸೊ ಧಾತೃ ಲಕ್ಷಣೋಪೇತತ್ವ ಅಂದ್ರೆ ಏನು? ಸರ್ವಲಕ್ಷಣೋಪೇತತ್ವ. ಇರೋದೆಷ್ಟಲ್ಲಿ? 32. 8 ಕೆಲಸ ಮಾಡಿದ್ರೆ ಉತ್ಪತ್ತಿ ಸ್ಥಿತಿ ಸಂಹಾರ ಅದು 8 ಮಾಡಿದ್ರೆ ಸರ್ವಕರ್ತ ಅಂತ ಕರೀಲಿಲ್ಲ. ಸೊ ಧಾತೃ ಲಕ್ಷಣೋಪೇತ ಸರ್ವಲಕ್ಷಣೋಪೇತತ್ವ. ಸರ್ವ ಅಂತಾನೆ ಧಾತೃ ಕಡಿದಾದ್ರೆ ಸರ್ವಲಕ್ಷಣ ಅಂತ ಕರೀರಿ, ಅಷ್ಟೇನೆ. ಅಲ್ಲಿ ಅಸ್ವಾತಂತ್ರ್ಯ ಬಂದೈತಲ್ಲ, ಇದು ಕತೆ ಮುಗಿದೈತೆ ಅಲ್ಲಿಗೆ. ಅಸ್ವಾತಂತ್ರ್ಯ ಬಂದರೆ ಎಲ್ಲ ಹೋಯ್ತು ಇಮಿಡಿಯೇಟ್ ಆಗಿ. ಬರೀ ನಂಬರ್ ಮುಖ್ಯ ಅಲ್ಲ, ಅಸ್ವಾತಂತ್ರ್ಯ ಯಾವಾಗಲೂ ಕಾಮನ್ ಫ್ಯಾಕ್ಟರ್. ಅದು ಹೊಡೆದಾಗ್ಲ ಕಾಯ್ತಾ ಇರುತ್ತೆ. ಅಲ್ಲಿಗೆ ನಾಳೆ ದಿವಸ ಮುಂದಿನ ಪಾಠ.